ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿ ಮನಸ್ಸು ಮಂತ್ರ ಮಿರಾಕಲ್ ವಿಧಾನ. ಮುರಳಿ ಜ್ಞಾನ ಕೇಳುವುದು. ಮುರಳಿಯಲ್ಲಿ ಒಂದು ಪಾಯಿಂಟ್ ಆಯ್ಕೆ ಮಾಡಿ. ಉದಾಹರಣೆ: ನಾನು ಆತ್ಮ, ಶಾಂತ ಸ್ವರೂಪ, ಮನಸ್ಸು ಚಿಂತನೆ. ಇದು ನನ್ನ ಜೀವನದಲ್ಲಿ ಎಲ್ಲಿ ಉಪಯೋಗಿಸಬಹುದು? ಕೋಪ ಬಂದಾಗ, ಯಾರಾದರೂ ತಪ್ಪಾಗಿ ಮಾತನಾಡಿದಾಗ, ಮನಸ್ಸು ಅಶಾಂತವಾಗಿದ್ದಾಗ. ಮಂತ್ರ ರಾಜಯೋಗ ಕಾಮೆಂಟ್ರಿ. ನಿಧಾನವಾಗಿ ಮೌನವಾಗಿ 2 ನಿಮಿಷ ಕುಳಿತುಕೊಳ್ಳಿ. ನಾನು ಶಾಂತ ಆತ್ಮ. ನನ್ನ ಈ ಒಂದು ಸನ್ನಿವೇಶ ಒಂದು ನಾಟಕ. ನಾನು ನಟ. ನಾನು ಪ್ರತಿಕ್ರಿಯೆ ಅಲ್ಲ, ನಾನು ಶಾಂತಿ. ಮಿರಾಕಲ್ ಪರಿಣಾಮ: ಕೋಪ ಕಡಿಮೆ, ಮನಸ್ಸು ಹಗುರ, ಸಂಬಂಧಗಳು ಸುಧಾರಣೆ, ಆತ್ಮಬಲ ಹೆಚ್ಚಾಗುತ್ತದೆ. ಇದೇ ಮುರಳಿ ಜ್ಞಾನ ಉಪಯೋಗ. ಮುರಳಿ ಜ್ಞಾನ ಡೈಲಿ ಚಾಲೆಂಜ್. 7 ದಿನ ವಿಶೇಷ ದಿನಚರಿ. ಪ್ರತಿದಿನ ಮುರಳಿ ಪಾಯಿಂಟ್ ಉಪಯೋಗ. ಸೋಮವಾರ ನಾನು ಆತ್ಮ, ದೇಹಾಭಿಮಾನ ಕಡಿಮೆ ಮಾಡುವುದು. ಮಂಗಳವಾರ ಪವಿತ್ರತೆ, ಶಕ್ತಿ, ಮಾತು ಶುದ್ಧ ಮಾಡುವುದು. ಬುಧವಾರ ಮಧುರ ವಾಣಿ, ಕುಟುಂಬದಲ್ಲಿ ಸೌಮ್ಯ ರೀತಿಯಲ್ಲಿ ಇರುವುದು. ಗುರುವಾರ ತ್ಯಾಗ, ಅಹಂಕಾರ ಬಿಡುವುದು. ಶುಕ್ರವಾರ ಸಹನೆ, ಟೀಕೆ ಬಂದರೂ ಶಾಂತಿ. ಶನಿವಾರ ಸೇವಾಭಾವ, ಒಬ್ಬರಿಗೆ ಸಹಾಯವಾಗು. ಭಾನುವಾರ ಕೃತಜ್ಞತೆ, ದಿನದ ವಿಮರ್ಶೆ. ರಾಜಯೋಗ ಆಂತರಿಕ ಪರೀಕ್ಷೆ. ರಾತ್ರಿ ಮಲಗುವ ಮೊದಲು ಕೇಳಿ, ಇಂದು ನಾನು ಎಷ್ಟು ಸಮಯ ಆತ್ಮ ಸ್ಮೃತಿಯಲ್ಲಿ ಇದ್ದೆ? ನನ್ನ ಮಾತು ಮುರಳಿಗೆ ತಕ್ಕಂತೆ ಇತ್ತೆ? ಯಾವ ಸ್ಥಳದಲ್ಲಿ ನಾನು ಫೇಲ್ ಆಯಿದೆ? ನಾಳೆ ಸುಧಾರಣೆ. ಇದೇ ಯೋಗಿ ಜೀವನ. ವಿಶೇಷ ಕಾಮೆಂಟ್ರಿ ಯೋಗ. ನಿಧಾನವಾಗಿ ಮನದಲ್ಲಿ ಹೇಳಿಕೊಳ್ಳಿರಿ, ನಾನು ದೇಹವಲ್ಲ, ನಾನು ಪ್ರಕಾಶ ಬಿಂದು. ನಾನು ಪರಮಪಿತನ ಪ್ರಿಯ ಮಗು. ನನ್ನ ಜೊತೆಯಲ್ಲಿದ್ದಾರೆ. ಅವರಿಂದ ಶಕ್ತಿ ಬರುತ್ತಿದೆ. ನನ್ನ ಸಂಸ್ಕಾರ ಶುದ್ಧವಾಗುತ್ತಿದೆ. ನನ್ನ ದೃಷ್ಟಿ ದಿವ್ಯವಾಗುತ್ತಿದೆ. ಅಂತಿಮ ಸಂದೇಶ: ಮುರಳಿ ಜ್ಞಾನ ಕೇಳುವುದು ಮಾತ್ರವಲ್ಲ, ಅದನ್ನು ಪ್ರತಿ ಸನ್ನಿವೇಶದಲ್ಲಿ ಉಪಯೋಗಿಸುವುದು ನಿಜವಾದ ರಾಜಯೋಗ. ಜ್ಞಾನ ಯೋಗ ಧಾರಣೆ, ಜೀವನ ಪರಿವರ್ತನೆ. ಮುರಳಿ ಜ್ಞಾನವು ಕೇವಲ ಕೇಳುವ ವಿಷಯವಲ್ಲ, ಅದು ಬದುಕುವ ಕಲೆ. ಆ ಜ್ಞಾನದ ಸಾರವನ್ನು ಇಟ್ಟುಕೊಂಡು ದಿನವನ್ನು ವಿಶೇಷವಾಗಿಸಲು ಒಂದು ಆಧ್ಯಾತ್ಮಿಕ ಜೀವನ ಶೈಲಿಯ ಪ್ರಯೋಗ. ಮನಸ್ಸಿನ ಮಂದಹಾಸ, ದಿ ಇನ್ನರ್ ಸ್ಮೈಲ್ ಪ್ರಾಕ್ಟೀಸ್. ಮುರಳಿ ಜ್ಞಾನದ ಆಧಾರಿತ ವಿಶೇಷ ದಿನಚರಿ. ಕೇವಲ ಇಂದಿನ ದಿನಕ್ಕಾಗಿ ಈ 3 ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ.
ಸ್ವಮಾನದ ಸಜ್ಜು, ದಿ ಸೆಲ್ಫ್ ರೆಸ್ಪೆಕ್ಟ್ ಶೀಲ್ಡ್. ಮುರಳಿಯಲ್ಲಿ ತಂದೆ ಸದಾ ಹೇಳುವಂತೆ, ನೀವು ವಿಶ್ವ ಕಲ್ಯಾಣಕಾರಿ ಅಥವಾ ಮಾಸ್ಟರ್ ಸರ್ವಶಕ್ತಿವಂತ. ಪ್ರಯೋಗ: ಇಂದು ಪ್ರತಿ ಗಂಟೆಗೆ 1 ಬಾರಿ ಕೇವಲ 30 ಸೆಕೆಂಡುಗಳ ಕಾಲ ನಾನು ಶಾಂತ ಸ್ವರೂಪ ಆತ್ಮ, ಪರಮಾತ್ಮನ ಪ್ರೀತಿಯ ಮಗು ಎಂಬ ಸ್ವಮಾನದಲ್ಲಿ ನೆಲೆ ನಿಲ್ಲಿ. ಇದು ನಿಮ್ಮ ಕೆಲಸದ ಒತ್ತಡವನ್ನು ಮಂತ್ರದಂತೆ ಮಾಯ ಮಾಡುತ್ತದೆ. ದೃಷ್ಟಿಯಲ್ಲಿ ಪರಿವರ್ತನೆ, ವಿಷನ್ ಆಫ್ ಪ್ಯೂರಿಟಿ. ದೇಹದ ಬದಲಾಗಿ ಆತ್ಮನನ್ನು ನೋಡಿ ಎಂಬುದು ಮುರಳಿಯ ಮುಖ್ಯ ಸಂದೇಶ. ಪ್ರಯೋಗ: ಇಂದು ನೀವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಅವರು ಕೋಪದಲ್ಲಿದ್ದರೂ ಅಥವಾ ಅಸಮಾಧಾನದಲ್ಲಿದ್ದರೂ, ಅವರ ಭ್ರೂಮಧ್ಯದಲ್ಲಿರುವ ಒಂದು ಪ್ರಕಾಶಮಾನವಾದ ನಕ್ಷತ್ರವನ್ನು ನೋಡುತ್ತಿದ್ದೇನೆ ಎಂದು ಭಾವಿಸಿ. ಅವರ ದೌರ್ಬಲ್ಯಕ್ಕಿಂತ ಅವರ ಮೂಲ ಗುಣವಾದ ಶಾಂತಿಯನ್ನು ಗೌರವಿಸಿ. ಮಧುರ ವಾಣಿಯ ಮ್ಯಾಜಿಕ್, ದಿ ಮ್ಯಾಜಿಕ್ ಆಫ್ ಸ್ವೀಟ್ ವರ್ಡ್ಸ್. ಮುಖ ಕಮಲದಂತಿರಲಿ, ಮಾತು ಜೇನಿನಂತಿರಲಿ. ಪ್ರಯೋಗ: ಇಂದು ಯಾರೊಂದಿಗೂ ಕಟುವಾಗಿ ಮಾತನಾಡಬೇಡಿ. ನಿಮ್ಮ ಮಾತು ಹಿತ, ಮಿತ ಮತ್ತು ಮಧುರವಾಗಿರಲಿ. ಎದುರಿರುವವರಿಗೆ ನಿಮ್ಮ ಮಾತುಗಳು ವರದಾನದಂತೆ ಕೇಳಿಸಲಿ. ಇಂದಿನ ವಿಶೇಷ ಚಿಂತನೆ, ಸ್ಪೆಷಲ್ ಥಾಟ್ಸ್. ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿ ಇಲ್ಲದಿರಬಹುದು, ಆದರೆ ಆ ಪರಿಸ್ಥಿತಿಗೆ ನಾವು ನೀಡುವ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಖಂಡಿತ ನಮ್ಮ ಕೈಯಲ್ಲಿದೆ. ಬಾಬಾರವರ ಜ್ಞಾನವೆಂಬ ಛತ್ರಿಯಿಡಿ ನಾವು ಸುರಕ್ಷಿತ. ನಿಮಗಾಗಿ ಒಂದು ಪುಟ್ಟ ಚಟುವಟಿಕೆ. ಈಗಲೇ 1 ನಿಮಿಷ ಕಣ್ಣು ಮುಚ್ಚಿ, ಅರೆ ಮುಚ್ಚಿ, ನೀವು ಪರಂಧಾಮದಲ್ಲಿ ತಂದೆಯ ಸನಿಹದಲ್ಲಿ ಕುಳಿತಿದ್ದೀರಿ ಮತ್ತು ಅವರ ಜ್ಞಾನದ ಕಿರಣಗಳು ನಿಮ್ಮ ಮೇಲೆ ಬೀಳುತ್ತಿವೆ ಎಂದು ದೃಶ್ಯೀಕರಿಸಿ. ಇದು ನಿಮ್ಮ ಇಡೀ ದಿನದ ಶಕ್ತಿಯನ್ನು ರೀಚಾರ್ಜ್ ಮಾಡುತ್ತದೆ. ಮುರಳಿ ಜ್ಞಾನ ಅಂತರಂಗದ ಅರಮನೆಗೆ ದಾರಿದೀಪ. ಇಂದಿನ ಗಡಿಬಿಡಿಯ ಜಗತ್ತಿನಲ್ಲಿ ಮನುಷ್ಯ ಎಲ್ಲವನ್ನೂ ಗೆಲ್ಲಲು ಹೊರಟಿದ್ದಾನೆ, ಆದರೆ ತನ್ನನ್ನು ತಾನು ಗೆಲ್ಲಲು ಮರೆತಿದ್ದಾನೆ. ಮುರಳಿ ಜ್ಞಾನ ಎಂಬುದು ಕೇವಲ ಒಂದು ಧಾರ್ಮಿಕ ಉಪದೇಶವಲ್ಲ, ಅದು ನಮ್ಮ ಮನಸ್ಸಿನ ಆಪರೇಟಿಂಗ್ ಸಿಸ್ಟಮ್ ಅನ್ನು ಅಪ್ಡೇಟ್ ಮಾಡುವ ಡಿವೈನ್ ಸಾಫ್ಟ್ವೇರ್. ಈ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಮಾನ್ಯ ಜೀವನವು ವಿಶೇಷವಾಗುತ್ತದೆ. ನಾನು ಯಾರು? ಐಡೆಂಟಿಫೈ ಕ್ರಿಸಿಸ್ಗೆ ಪರಿಹಾರ. ನಾವೆಲ್ಲರೂ ಈ ಜಗತ್ತಿನ ನಾಟಕದಲ್ಲಿ ವಿವಿಧ ಪಾತ್ರಗಳನ್ನು ಮಾಡುತ್ತಿದ್ದೇವೆ. ಮುರಳಿ ನಮಗೆ ನೆನಪಿಸುವುದು ಒಂದೇ, ನೀವು ಈ ದೇಹವಲ್ಲ, ನೀವು ಈ ದೇಹವನ್ನು ನಡೆಸುವ ಚೈತನ್ಯ ಶಕ್ತಿ, ಆತ್ಮ. ಪ್ರಾಯೋಗಿಕ ಲಾಭ: ನಾನು ಆತ್ಮ ಎಂದು ಅರಿತಾಗ ಹೊರಗಿನ ವಿಮರ್ಶೆಗಳು ಅಥವಾ ಅವಮಾನಗಳು ನಮ್ಮನ್ನು ಕುಗ್ಗಿಸುವುದಿಲ್ಲ. ಕಾರಿನ ಡ್ರೈವರ್ ಬದಲಾದ ತಕ್ಷಣ ಕಾರು ಬದಲಾಗುವುದಿಲ್ಲವೋ ಹಾಗೆಯೇ ನಮ್ಮ ಅಂತರಂಗದ ಶಾಂತಿ ಸ್ಥಿರವಾಗಿದ್ದರೆ ಹೊರಗಿನ ಪರಿಸ್ಥಿತಿ ಏನು ಮಾಡಲಾರದು. ಪರಮಾತ್ಮನೊಂದಿಗಿನ ವೈಫೈ ಸಂಪರ್ಕ, ದಿ ಸುಪ್ರೀಂ ಕನೆಕ್ಷನ್. ಮುರಳಿಯ ಸಾರವಾದ ಯಾದ್ ಅಥವಾ ನೆನಪು ಎಂದರೆ ಸುಮ್ಮನೆ
ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಅದು ತಂದೆಯಾದ ಪರಮಾತ್ಮನೊಂದಿಗೆ ಸದಾ ಸಂಪರ್ಕದಲ್ಲಿರುವುದು. ವಿಶೇಷತೆ: ಮೊಬೈಲ್ ಚಾರ್ಜ್ ಇಲ್ಲದಿದ್ದರೆ ಅದು ಕೇವಲ ಒಂದು ಪ್ಲಾಸ್ಟಿಕ್ ಡಬ್ಬಿ. ಹಾಗೆ ಆತ್ಮಕ್ಕೆ ಪರಮಾತ್ಮನ ಶಕ್ತಿಯ ಸಂಪರ್ಕವಿಲ್ಲದಿದ್ದರೆ ಜೀವನ ನೀರಸ. ದಿನದ ಪ್ರತಿ ಕೆಲಸದಲ್ಲೂ ಬಾಬಾ ನೀವು ನನ್ನ ಜೊತೆಗಿದ್ದೀರಿ ಎಂದು ಭಾವಿಸುವುದು ಜೀವನದ ಅತಿ ದೊಡ್ಡ ಭದ್ರತೆ. ಕರ್ಮದ ಸಿದ್ಧಾಂತ: ಬಿತ್ತಿದಂತೆ ಬೆಳೆ. ಶ್ರೇಷ್ಠ ಮತ, ಶ್ರೇಷ್ಠ ಗತಿ. ನಾವು ನೀಡುವ ಪ್ರತಿಯೊಂದು ಸುಖದ ಕಿರಣವೂ ನಮಗೆ 1000 ಪಟ್ಟು ಮರಳಿ ಬರುತ್ತದೆ. ಜೀವನದ ಶೈಲಿ: ಮುರಳಿ ನಮಗೆ ಕಲಿಸುವುದು ಕೊಡುವುದನ್ನು, ಇತರರಿಗೆ ಗೌರವ ನೀಡುವುದು, ಮಂದಹಾಸ ನೀಡುವುದು ಮತ್ತು ಕೇವಲ ಶುಭ ಹಾರೈಕೆ ಮಾಡುವುದು. ಇವುಗಳೇ ನಮ್ಮ ಪುಣ್ಯದ ಖಾತೆಯನ್ನು ಹೆಚ್ಚಿಸುತ್ತವೆ. ಸಾಕ್ಷಿ ಭಾವ: ದಿ ಅಬ್ಸರ್ವರ್ ಮೋಡ್. ಜಗತ್ತು ಒಂದು ದೊಡ್ಡ ಸ್ಟೇಜ್. ಇಲ್ಲಿ ಎಲ್ಲವೂ ಮೊದಲೇ ನಿರ್ಧರಿಸಲ್ಪಟ್ಟಿದೆ. ಡ್ರಾಮಾ. ಯಾವುದೂ ಶಾಶ್ವತವಲ್ಲ. ಬದಲಾವಣೆ. ಕೆಟ್ಟ ಸಮಯ ಬಂದಾಗ ಇದು ಯಾಕೆ ಬಂತು ಎನ್ನುವ ಬದಲು ಇದರಿಂದ ನಾನು ಏನು ಕಲಿಯಲಿ ಎಂದು ಯೋಚಿಸುವುದೇ ಮುರಳಿ ಜ್ಞಾನದ ವಿಶೇಷತೆ. ಇದು ನಮ್ಮನ್ನು ಜೊತೆಯಿಂದ ಮುಕ್ತಗೊಳಿಸಿ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುತ್ತದೆ. ಮುಕ್ತಾಯ: ಜೀವನವೇ ಒಂದು ಮುರಳಿ. ಮುರಳಿಯನ್ನು ಓದುವುದು ಒಂದು ಹಂತವಾದರೆ ಮುರಳಿಯಂತೆ ಬದುಕುವುದು ಇನ್ನೊಂದು ಹಂತ. ನಮ್ಮ ಮುಖದಲ್ಲಿ ಸದಾ ಒಂದು ಕಿರುನಗೆ ಇರಲಿ, ನಮ್ಮ ಮಾತಿನಲ್ಲಿ ಜೇನಿನ ಸಕ್ಕರೆ ಇರಲಿ ಮತ್ತು ನಮ್ಮ ಕಣ್ಣುಗಳಲ್ಲಿ ಎಲ್ಲರ ಬಗ್ಗೆಯೂ ಸಹೋದರತ್ವದ ಭಾವನೆ ಇರಲಿ. ಇದೇ ನಿಜವಾದ ವಿಶೇಷತೆ. ಸಣ್ಣ ಟಿಪ್: ಇಂದು ನೀವು ಯಾರನ್ನೇ ಭೇಟಿಯಾದರೂ ಮನಸ್ಸಿನಲ್ಲಿ ಅವರಿಗೆ ಸುಖವಾಗಿರಿ ಎಂಬ ಒಂದು ಶುಭ ಸಂಕಲ್ಪದ ಉಡುಗೊರೆ ಕೊಡಿ. ನೋಡಿ ನಿಮ್ಮ ಮನಸ್ಸು ಎಷ್ಟು ಹಗುರವಾಗುತ್ತದೆ ಎಂದು. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.